ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾತುರದಿಂದ ಕಾಯ್ತಿರುವಂತಹ ಒಂದು ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದುವೇ ಬಿಗ್ ಬಾಸ್ ಕನ್ನಡ ಸೀಸನ್ 12. ಸೊ ಅದರ ಒಂದು ಅಪ್ಡೇಟ್ ಈಗ ಬಂದಿದೆ. ಸುದೀಪ್ ಅವರು ಈ ಒಂದು ಅಪ್ಡೇಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ 12ನೇ ಆವೃತ್ತಿಯ ದಿನಾಂಕವನ್ನು ಸುದೀಪ್ ಅವರೇ ಘೋಷಿಸಿದ್ದಾರೆ. ಖುದ್ದಾಗಿ ಅವರೇ ಸ್ಟೇಜಲ್ಲಿ ಯಾವಾಗ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುತ್ತೆ ಅನ್ನೋದನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಪ್ರೊಮೋ ಈಗಾಗಲೇ ಬಿಡುಗಡೆ ಆಗಿತ್ತು, ದಿನಾಂಕ ಘೋಷಣೆ ಮಾಡುವುದಷ್ಟೇ ಬಾಕಿ ಇತ್ತು. ಚಾನೆಲ್ ಅವರು ಕೂಡ ದಿನಾಂಕ ಘೋಷಣೆ ಮಾಡುವ ಮುಂಚೆ ಸುದೀಪ್ ಅವರೇ ಈ ಬಿಗ್ ಬಾಸ್ ಸೀಸನ್ 12 ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದರ ಒಂದು ದಿನಾಂಕವನ್ನ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಹೌದು, ಅದು ಕೂಡ ಮೈಸೂರಿನ ಖಾಸಗಿ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ನಟ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಪ್ರಾರಂಭವಾದ ದಿನಾಂಕ ಯಾವುದೆಂದು ಕೂಡ ಅಲ್ಲಿ ಅವರು ಹೇಳಿದ್ರು. ಅಂದರೆ ಇಂದು ಆಗಸ್ಟ್ 31, ಅಂದರೆ ಇವತ್ತು ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬ ಇದ್ದ ಕಾರಣಕ್ಕಾಗಿ ಆ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಲ್ಲಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ರು, ಸಚಿವ ಜಮೀರ್ ಅಹಮದ್ ಅವರು ಇದ್ರು, ಹಲವು ಗಣ್ಯರು ಕೂಡ ಭಾಗಿಯಾಗಿದ್ರು. ಇದೇ ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಅವರು ಸಹ ಅತಿಥಿಯಾಗಿ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಬಿಗ್ ಬಾಸ್ ಬಗ್ಗೆಯೂ ಕೂಡ ಒಂದು ಸಣ್ಣ ಸುಳಿವನ್ನ ನೀಡಿದ್ದಾರೆ, ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಭಿಮಾನಿಗಳ ಕೂಗಾಟ, ಚಪ್ಪಾಳೆ, ಸಿಳ್ಳೆಗಳ ನಡುವೆ ಮಾತನಾಡಿದಂತಹ ಸುದೀಪ್ ಶೀಘ್ರವೇ ತೆರೆ ಮೇಲೆ ಬರಲಿದ್ದೇನೆ, ಸೆಪ್ಟೆಂಬರ್ 28ರಿಂದ ಕಿರುತೆರೆಗೆ ಬರಲಿದ್ದೇನೆ, ಆಶೀರ್ವಾದ ಮಾಡಿ ಎಂದರು. ಆ ಮೂಲಕ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ಕ್ಕೆ ಪ್ರಾರಂಭವಾಗಲಿದೆ ಎನ್ನುವಂತಹ ಒಂದು ದೊಡ್ಡ ಮಾಹಿತಿಯನ್ನ ಹೊರಹಾಕಿದ್ರು. ಈ ಬಾರಿಯೂ ಸುದೀಪ್ ಅವರೇ ಬಿಗ್ ಬಾಸ್ನ ನಿರೂಪಣೆ ಮಾಡಲಿದ್ದಾರೆ, ಅದೆಲ್ಲರಿಗೂ ಗೊತ್ತಿರುವ ವಿಚಾರ. ಇನ್ನು ದಿನಾಂಕ ಅಧಿಕೃತವಾಗಿ ಎಲ್ಲಿಯೂ ಘೋಷಣೆ ಆಗಿರಲಿಲ್ಲ, ಆದರೆ ಇವತ್ತು ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 29ರಂದು ಪ್ರಾರಂಭವಾಗಿತ್ತು. ಅದೇ ರೀತಿ ಈ ಬಾರಿಯೂ ಸೆಪ್ಟೆಂಬರ್ 28ಕ್ಕೆ ಪ್ರಾರಂಭವಾಗಲಿದೆ. ಒಂದು ದಿನ ಮುಂಚೆಯೇ ಈ ಒಂದು ಕಾರ್ಯಕ್ರಮವನ್ನ ರಿಯಾಲಿಟಿ ಶೋನ ಪ್ರಾರಂಭ ಮಾಡಲಾಗ್ತಾ ಇದೆ. ಮೂಲಗಳ ಪ್ರಕಾರ ಈಗಾಗಲೇ ಬಹುತೇಕ ಸ್ಪರ್ಧಿಗಳ ಆಯ್ಕೆ ನಡೆದಿದ್ದಾಗಿದೆ. ಇನ್ನು ಕೆಲವರಷ್ಟೇ ಬಾಕಿ ಇದೆ, ಕೆಲವರನ್ನು ಆಯ್ಕೆ ಮಾಡುವುದಷ್ಟೇ ಬಾಕಿ ಇದೆ ಎಂದು ತಿಳಿದು ಬರ್ತಾ ಇದೆ. ಕಳೆದ ಸೀಸನ್ ನಿರೂಪಣೆ ಮಾಡುವಾಗ ತಾವು ಇನ್ನು ಮುಂದೆ ಬಿಗ್ ಬಾಸ್ ನಿರೂಪಣೆ ಮಾಡುವುದಿಲ್ಲ, ಇದೇ ನನ್ನ ಕೊನೆಯ ಸೀಸನ್ ಎಂದಿದ್ರು. ಆದರೆ ಆಯೋಜಕರು ಸುದೀಪ್ ಅವರ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಆಯೋಜಕರ ಒತ್ತಡಕ್ಕೆ ಮಣಿದು ಸುದೀಪ್ ಅವರು ಬಿಗ್ ಬಾಸ್ ನಿರೂಪಣೆಗೆ ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಸೊ ಹಾಗಾಗಿ ಬಿಗ್ ಬಾಸ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಇದೊಂದು ಖುಷಿಯ ಸಂಗತಿ ಅಂದರೆ ತಪ್ಪಾಗೋದಿಲ್ಲ. ನಾವು ಹೇಳಿರೋ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.